ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯದಲ್ಲೇ ಟೂರ್ನಮೆಂಟ್ ಇಂದ ಹೊರಗೆ ಬಿತ್ತು. ಅವಾಗ ಆ ಆಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಬೇಸರವಾಗಿರಬಹುದು. ಆದರೆ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ ಅಲ್ತಾಫ್ ಕೋಡಿ. ಮತ್ತೊಂದೆಡೆ ಬಹಳಷ್ಟು ಯಶಸ್ಸುದಾಯಕವಾಗಿರ್ತಕ್ಕಂಥ ಆಟವನ್ನು ತೋರ್ಪಡಿಸಿ ಬೌಂಡರಿ ಸಿಕ್ಸರ್ಗಳ ಸಮೇತವಾಗಿ ಯಶಸ್ಸಿನ ಆಟವನ್ನು ಆಡಿದ್ದಾರೆ 2 ಮಂದಿ ಆಟಗಾರರು. ಈ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಪಡ್ಕೊಳ್ತಾ ಇರುವಂತಹ ಆಟಗಾರ ಅದನ್ನು ಅನೌನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಇವಾಗ ಇಲ್ಲಿ ಅದರ ಟ್ರೋಫಿಯನ್ನು ನೀಡುವುದಕ್ಕಾಗಿ ಅತಿಥಿಗಳನ್ನ ವೇದಿಕೆಗೆ ಪ್ರಶಸ್ತಿ ವಿತರಣಾ ವೇದಿಕೆಗೆ ಕರೀತಾ ಇದ್ದಾವೆ. ಸೋಪ್ ಕಾಕಾ ಮೊಯ್ದೀನ್ ಮತ್ತು ಮೊಹಮ್ಮದ್ ಕಾಕಾ ಎಂ ಕೋಡಿ ಮ್ಯಾನ್ ಆಫ್ ದ ಸೀರೀಸ್ ಟ್ರೋಫಿ ನೀಡುವುದಕ್ಕಾಗಿ ಮೊಯ್ದೀನ್ ಸೋಪ್ ಕಾಕಾ ಅವರ ಜೊತೆಗೆ ಮೊಹಮ್ಮದ್ ಬಾಯ್ ಎಂ ಕೋಡಿ ಮ್ಯಾನ್ ಆಫ್ ದ ಸೀರೀಸ್ ಟ್ರೋಫಿ ನೀಡುವುದಕ್ಕಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದಾವೆ. ಅದು ಅವರನ್ನ ವೇದಿಕೆಗೆ ಕರೆತರ್ತಾ ಇದ್ದಾರೆ ನಮ್ಮ ಲಕ್ಕಿ ಸ್ಟಾರಿನ ಆಟಗಾರರು. ಹಲೋ, ಪ್ರಶಸ್ತಿಯನ್ನು ನೀಡುವುದಕ್ಕಾಗಿ ಅತಿಥಿ ಅಭ್ಯಾಗತರು ಆಲ್ರೆಡಿ ಇಲ್ಲಿ ಬಂದಿದ್ದಾರೆ. ನಾನು ಇವಾಗ ಪಂದ್ಯಾಕೂಟವನ್ನು ಆಡಿದಂಥ ಆಟಗಾರರಲ್ಲಿ ಪಂದ್ಯಾಕೂಟವನ್ನು ವೀಕ್ಷಿಸಿದಂಥ ಪ್ರೇಕ್ಷಕರಲ್ಲಿ ಕೇಳ್ತಾ ಇದ್ದೇನೆ, ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ಆಟಗಾರ ಎನಿ ಗೆಸ್? ಸರಿ, ಎಲ್ಲ ಆಟಗಾರರಿಗೆ ಒಂದು ಮನವಿಯನ್ನು ಮಾಡ್ತೇನೆ. ನಾವು ಎಲ್ಲ ಪ್ರೈಸನ್ನು ಒಂದು ಅಪ್ಲಿಕೇಶನ್ ಇದೆ, ನಾವೆಲ್ಲ ಮೀಟಿಂಗ್ ಮಾಡಿದ್ದೇವೆ. ಅಪ್ಲಿಕೇಶನಲ್ಲಿ ಯಾರು ಟಾಪರ್ ಇರ್ತಾರೆ ಅವರಿಗೆ ಸೆಮಿಫೈನಲಲ್ಲಿ ಡಿಫೀಟ್ ಆದರೂ ಕೂಡ ಅವರಿಗಿಲ್ಲ. ಫೈನಲಿ ಬಂದವರಲ್ಲಿ ಯಾರು ಅಪ್ಲಿಕೇಶನಲ್ಲಿ ಟಾಪಲ್ಲಿರ್ತಾರೆ ಅವರಿಗೆ ಮ್ಯಾನ್ ಆಫ್ ದಿ ಸೀರೀಸನ್ನು ಕೊಡಬೇಕು ಅಂತ ನಮ್ಮೊಳಗೆ ಎಲ್ಲ ಡಿಸೈಡ್ ಆಗಿದೆ. ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಅಪ್ಲಿಕೇಶನ್ ತೋರಿಸಿರುವಂಥದ್ದು ಹೇಳ್ತಾರೆ. ಸರಿ, ನಾವು ಈ ಒಂದು ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾಯಕಕ್ಕಾಗಿ ನೇರ ಪ್ರಸಾರ ಮಾಡಿರುವಂಥ ಸಂಸ್ಥೆಯ ಪರವಾಗಿ ಅವರು ಹಾಕುವಂಥ ಲೈವ್ ಸ್ಕೋರಿಂಗ್ ಅಪ್ಡೇಟಲ್ಲಿ ನಮಗೆಲ್ಲ ಅವರಿಗೆ ಪ್ಲೇಯರ್ಸಿಗೆ ಸಿಕ್ಕುವಂಥ ರೇಟಿಂಗ್ಸ್ಗಳು ಪಾಯಿಂಟ್ಸ್ಗಳು ಎಲ್ಲ ಕರೆಕ್ಟಾಗಿ ನಮಗೆ ಸಿಗ್ತಾ ಇತ್ತು. ಅದರ ಅನುಗುಣ ಮತ್ತು ನಮ್ಮ ಪಂದ್ಯಾಕೂಟವನ್ನು ಆಯೋಜಿಸುವಂಥ ಸಂಘಟಕರ ಒಂದು ಅವರ ಪ್ರಕಾರ ಅವ್ರು ಯಾರಿಗೆ ನೀಡಬೇಕಂತ ಹೇಳಿದ್ದಾರೆ ಅವರು ಡಿಸೈಡ್ ಮಾಡಿದ್ದಾರೆ. ಆ ಪ್ರಕಾರ ನಾವಿಲ್ಲಿ ಒಂದು ಮ್ಯಾನ್ ಆಫ್ ದ ಸೀರೀಸ್ ಅನ್ನು ನೀಡ್ತಾ ಇದ್ದೇವೆ. ಯಾರು ಕೂಡ ಮನಸ್ಸಿನಲ್ಲಿ ಯಾವ ಯಾವ ವಿಚಾರವನ್ನು ಇಟ್ಕೊಂಡು ಬೇಸರ ಇದನ್ನು ಯಾವುದನ್ನು ಕೂಡ ಮಾಡಬಾರ್ದು ಅನ್ನುವಂಥ ಮಾತನ್ನ ನಿಮ್ಮೆಲ್ಲರ ಹತ್ರ ನಾನು ವಿನಮ್ರವಾಗಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನ ಬೈಕ್ ಅನ್ನು ನೀಡುವುದಕ್ಕಾಗಿ ನಮ್ಮ ಪ್ರಮುಖ ಪ್ರೋತ್ಸಾಹಕರು ಅಶ್ರಫ್ ಬ್ಯಾರಿ ಅವರ ಜೊತೆಗೆ ಅವರ ಸ್ನೇಹಿತರು ಅಶ್ರಫ್ ಬ್ಯಾರಿ ಅವರ ಸ್ನೇಹಿತರೆಲ್ಲ ಬರಬೇಕು. ಬಹಳಷ್ಟು ಉತ್ತಮ ರೀತಿಯ ಒಂದು ಸಹಕಾರವನ್ನು ಈ ಪಂದ್ಯಾಕೂಟ ನಮಗೆ ಮಾಡಿದ್ದಾರೆ. ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಅಶ್ರಫ್ ಬ್ಯಾರಿ ಅವರ ಸಂಘಟಕರು ಸ್ನೇಹಿತರು ಈ ಒಂದು ಪ್ರಶಸ್ತಿ ಪ್ರದಾನ ವೇದಿಕೆ ಹತ್ರ ಬರಬೇಕು. ಸರಿ, ತಬ್ರೇಸ್ ಕುಂದಾಪುರ ಅವರು ಕೂಡ ಬರಬೇಕು. ಮನ್ಸೂರ್ ಕೋಟೆ ಅವರು ಕೂಡ ಬಂದಿದ್ದಾರೆ. ಅಶ್ರಫ್ ಬ್ಯಾರಿ ಅವರು ಕೂಡ ಬಂದಿದ್ದಾರೆ. ಸರಿ, ಬನ್ನಿ, ಎಲ್ಲ ಅತಿಥಿ ಅಭ್ಯಾಗತರು ಬರಲಿ, ಎಲ್ಲರೂ ಬರಲಿ. ಸರಿ, ತನ್ಮೂಲಕವಾಗಿ 160ಕ್ಕಿಂತ ಮಿಕ್ಕಿದ ಆಟಗಾರರು ಈ ಬಾರಿ ಕೋಡಿ ಕ್ರಿಕೆಟ್ ಫೀಸ್ಟ್ನಲ್ಲಿ ಪಂದ್ಯಾಕೂಟವನ್ನು ಆಡಿದ್ದಾರೆ. ಆದ್ರೆ ಮಮ್ಮಿ ಮಯದ್ದಿ ಅವರು ಅಶ್ರಫ್ ಬ್ಯಾರಿ ಅವರ ಸ್ನೇಹಿತರು ಬರಬೇಕು. ಮಮ್ಮಿ ಮೊಯ್ದೀನ್ ಅವರು, ಜೋಯಿನಿ ಅವರು ಬನ್ನಿ. ಸರಿ,
ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಪ್ರತಿಯೊಂದು ಆಟಗಾರರು ಆಡಿದ್ದಾರೆ. ಆದ್ರೆ ಈ ಬಾರಿಯ ಕೋಡಿ ಕ್ರಿಕೆಟ್ ಫೀಸ್ಟಿನ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಎರಡು ಮಂದಿ ಆಟಗಾರರು ಬೇಗು ಹೋರಾಟವನ್ನ ಮಾಡಿದ್ರು. ನಮ್ಮ ಪ್ರಕಾರ ಈ ಬಾರಿ ಮ್ಯಾನ್ ಆಫ್ ದ ಸೀರೀಸ್ ಅತ್ಯಾಕರ್ಷಕವಾಗಿರ್ತಕ್ಕಂಥ 1.5 ಲಕ್ಷ ಮೌಲ್ಯದ ಪಲ್ಸರ್ NS 125 ಬೈಕಿನ ಜೊತೆಗೆ ಟ್ರೋಫಿ ಮತ್ತು ಯಶಸ್ಸನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ಟೌನ್ AKMS ನ ಶರತ. ಸರಿ, ಶರತ್ ಅವರು ಇಲ್ಲಿ ಬನ್ನಿ, ನೀವು ಬನ್ನಿ. ಇವಾಗ ನೀವು ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ನೋಡಿ, ನಿಮ್ಗೆ ಪ್ರಶಸ್ತಿ ನೀಡೋಕ್ಕಿಂತ ಮುಂಚಿತವಾಗಿ ನಾನು ಮಾತಾಡಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ಎಸೆತಗಾರಿಕೆ ಆಗಿರಲಿ, ದಾಂಡಿಗೆ ವಿಭಾಗವಾಗಿರಲಿ, ಎಲ್ಲದರಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಕಾರ್ಯವನ್ನು ಮಾಡಿದ್ದೀರಿ. ನೀವು ಮ್ಯಾನ್ ಆಫ್ ದ ಸೀರೀಸ್ಗೆ ಆ ಪ್ರಶಸ್ತಿ ಪಡ್ಕೊಳ್ಳಿಕ್ಕೆ ಅರ್ಹರು ಅನ್ನುವಂಥ ಮಾತನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಆದರೆ ಇಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ ಇತ್ತು ಫೈನಲ್ಗೆ ಬರಬೇಕಂತ. ಆದರೆ ನೀವು ಸೋಲಿಲ್ಲದ ಸರದಾರರಾಗಿ ಟೂರ್ನಿಮೆಂಟ್ ಅಲ್ಲಿ ಚಾಂಪಿಯನ್ ಆಗಿ ನಿಮ್ಮ ತಂಡ ಮೂಡಿ ಬಂದಿದೆ. ಈ ಪಂದ್ಯಾಕೂಟವನ್ನು ಉದ್ದೇಶಿಸಿ ನಿಮ್ಮ ತಂಡದ ಮಾಲಕ ಮುನಾಫ್ ಅವರ ಬಗ್ಗೆ ಹಾಗೂ ಈ ಪಂದ್ಯಾಕೂಟದ ಬಗ್ಗೆ, ನಿಮ್ಮ ಪರ್ಫಾರ್ಮೆನ್ಸ್ನ ಬಗ್ಗೆ 2 ಮಾತಂತೂ ನೀವು ಆಡಲೇಬೇಕು. ಇದಂತೂ ಗ್ಯಾರಂಟಿ. ಸರಿ, ಅದನ್ನ ನೀವು ಆಡಿ, ಆಮೇಲೆ ನಿಮ್ಗೆ ಬೈಕ್ ಸಿಗುತ್ತೆ. ಲಕ್ಕಿ ಸ್ಟಾರ್ ತಂಡದ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಪಂದ್ಯಾಟದಲ್ಲಿ ನನಗೆ ಮ್ಯಾನ್ ಆಫ್ ದ ಸೀರೀಸ್ ಸಿಗೋದು ಅದು ಖುಷಿ ಆಗ್ತಾ ಇದೆ. ಸರಿ, ನೀವು ಬಹಳಷ್ಟು ಉತ್ತಮ ರೀತಿಯಾಗಿ ಮಾತಾಡಿದ್ದೀರಿ. ಯಾಕಂತ ಹೇಳಿದ್ರೆ ಕೆಲವು ಮಂದಿ ಆಟಗಾರರು ಇರ್ತಾರೆ ಮಾತಾಡೋದು ಕಮ್ಮಿ. ಶರತ್ ಅವರನ್ನು ನಾನು ಬಹಳಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ. ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ ಬಹಳಷ್ಟು ಪಂದ್ಯವನ್ನು ಶರತ್ ಅವರು ಆಡಿದ್ದಾರೆ. ರೌಫ್ ಕೋಡಿ ಅವರು ಅವರಿಗೆ ಸತತವಾಗಿ ಲಕ್ಕಿ ಸ್ಟಾರ್ ಕೋಡಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರೌಫ್ ಕೋಡಿ ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇವಾಗ ಈ ಬಾರಿಯ ಕೋಡಿ ಕ್ರಿಕೆಟ್ ಫೆಸ್ಟಿನ ಸರಣಿ ಶ್ರೇಷ್ಠ ಆಟಗಾರ ಶರತ್ ಪ್ರಶಸ್ತಿಯ ವೇದಿಕೆಯಲ್ಲಿ ಪಡ್ಕೊಳ್ಳಿ. ಅತ್ಯಾಕರ್ಷಕವಾಗಿರ್ತಕ್ಕಂಥ ಟ್ರೋಫಿ ಅದನ್ನ ಅತಿಥಿ ಅಭ್ಯಾಗತರು ನೀಡ್ತಾ ಇದ್ದಾರೆ. ಅದೇ ರೀತಿ ಜುಲ್ಫಿಕರ್ ಬಾಯ್. ಸರಿ, ಶರತ್ ಅವರು ಇಲ್ಲಿ ಬನ್ನಿ. ಶರತ್ ಸರಿ, ಇವಾಗ ಜುಲ್ಫಿಕರ್ ಅವರು ಕೂಡ ಅಶ್ರಫ್ ಬ್ಯಾರಿ ಅವರೊಟ್ಟಿಗೆ ಸೇರ್ಕೊಳ್ಬೇಕು. ಅಶ್ರಫ್ ಬಾರಿ ಅವರು ಈ ಒಂದು ಪಂದ್ಯಾಕೂಟಕ್ಕೆ ನಮಗೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ಮಾಡಿದವರು. ವೆಲ್ಫೇರ್ ಅಸೋಸಿಯೇಷನ್ ಕೋಡಿಯ ಪ್ರಮುಖ ಅಧ್ಯಕ್ಷರು ಕೂಡ. ಲಕ್ಕಿ ಸ್ಟಾರ್ ಕ್ಲಬ್ಬಿನ ಜೊತೆಗೆ ಅವರು ನಮಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಹಂತವನ್ನು ಕಂಡಿದ್ದಾರೆ. 3 ಮಂದಿ ಆಟಗಾರರು ಬಿಗು ಹೋರಾಟವನ್ನು ಮಾಡಿದ್ರು ಕೂಡ 480 ಪಾಯಿಂಟ್ಸಿನ ಸಮೇತ 10 ವಿಕೆಟ್ಸ್ ಗಳನ್ನು ಪಡ್ಕೊಂಡು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಶರತ್ ಅವರು ಅತ್ಯಾಕರ್ಷಕವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಟೆನ್ನಿಸ್ ಬಾಲ್ ಕ್ರಿಕೆಟಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಮಾದರಿಯ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಕೊಡ ಮಾಡ್ತಾ ಇರುವಂತ ಅತಿ ಗರಿಷ್ಠ ಮೊತ್ತದ ಬೈಕ್ ಅನ್ನ ಶರತ್ ಅವರಿಗೆ ನೀಡ್ತಾ ಇದ್ದಾವೆ. ಸರಿ, ನಿಮ್ಮ ಹಕ್ಕು ನೀವು ಪಡ್ಕೊಳ್ಳಿ. ಅದನ್ನ ಅಶ್ರಫ್ ಬ್ಯಾರಿ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಹೋಗಿ ಶರತ್ ಅವರೇ, ಒಳ್ಳೇದಾಗ್ಲಿ. 2 ಮಾತನ್ನು ಅಶ್ರಫ್ ಬ್ಯಾರಿ ಅವರು ಆಡ್ತಾರೆ. ಶರತ್ ಅಂತ ಹೆಸರು ಕೇಳ್ತಾ ಇದ್ದೆ, ನೋಡಿದ್ದು ಇವಾಗ ಫಸ್ಟ್. ನಾ ಕೇಳ್ತಾ ಇದ್ದೇನೆ ಶರತ್ ಎಲ್ಲಿನವರು ಅಂತ. ಇವಾಗ ನನಗೆ ಗೊತ್ತಿದ್ದು ಮನೆ ಪಕ್ಕದಲ್ಲೇ ಇದ್ದು ನಮಗೆ ಗೊತ್ತಾಗೋದಿಲ್ಲ. ಚಮಚ ಕೀಸಲ್ಲಿ ಇಟ್ಕೊಂಡು ಇಡೀ ಮನೆ ಕಿಚನಲ್ಲಿ ಹುಡುಕದಂಗಾಯ್ತು. ನಮ್ಮಲ್ಲೇ ಚಾಂಪಿಯನ್ ಇದ್ದಾರೆ, ನಾವು ಎಲ್ಲೆಲ್ಲ ಹುಡುಕ್ತಾ ಇದ್ದೇವೆ. ಶರತ್ ಅವರು, ನಿಮಗೆ ದೇವರು ಈ ಸಲ ಬೈಕ್ ಕೊಟ್ಟಿದ್ದಾನೆ, ಮುಂದೆ ಕಾರ್ ಸಿಗುವಂಗಾಗಲಿ. ಎಲ್ಲ ಆಟಗಾರರು ಒಳ್ಳೇದು ಆಟ ಮಾಡಿ. ಆದರೂ ಶರತ್ ಹೆಸರು ಏನು
ನಾವು ನಿಮ್ಮ ಆಟ ಸ್ಟಾರ್ಟ್ ಆಗೋ ಮೊದಲೇ ಎಲ್ಲರ ಬಾಯಲ್ಲೇ ಇತ್ತು. ಶರತ್ತು ಮತ್ತು ಇನ್ನೊಬ್ಬರು ಅಲ್ತಾಫ್, ಅವರಿಬ್ಬರು ಹೆಸರು ಇತ್ತು. ಅಲ್ತಾಫ್ ಬೆಟರ್ ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು. ಸರಿ ಸರಿ, ಪಂದ್ಯಾಕೂಟವನ್ನ ಇವಾಗ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಶರತ್ ಅವರು ಪಡ್ಕೊಳ್ತಾ ಇದ್ದಾರೆ. ಪಲ್ಸರ್ NS 125 ಕೀಯನ್ನ ಶರತ್ ಅವರಿಗೆ ನೀಡ್ತಾ ಇದ್ದಾರೆ. ತನ್ಮೂಲಕ ಕೋಡಿ ಕ್ರಿಕೆಟ್ ಫೆಸ್ಟಿನ ಸರಣಿ ಶ್ರೇಷ್ಠ ಆಟಗಾರ ಶರತ್ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅದನ್ನು ಅಶ್ರಫ್ ಬ್ಯಾರಿ ಅವರು ವೆಲ್ಫೇರ್ ಕೋಡಿಯ ಅಧ್ಯಕ್ಷರು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಶ್ರಫ್ ಅವರಿಗೆ, ಶರತ್ ಅವರಿಗೆ ಒಳ್ಳೆಯದಾಗಲಿ. ನಿಮ್ಮ ಆಟ ಇದೇ ತರ ಮುಂದುವರಿಯಲಿ, ನಮ್ಮ ಶುಭ ಹಾರೈಕೆ. ನಿಮ್ಮ ಆಟ ಇನ್ನೂ ಕೂಡ ಮುಂದುವರಿಯಲಿ. ನಮಗೆ ಪ್ರತ್ಯಕ್ಷ ಮತ್ತು ಬೈಕ್ ಆಮೇಲೆ ತಗೊಂಡೋಗಿ, ಅಡ್ಡಿಲ್ಲ. ಓಕೆ, ಇವಾಗ ಬನ್ನಿ. ಸರಿ, ಶರತ್ ಅವರು ಬನ್ನಿ. ಶರತ್ ಅವರಿಗೆ ಒಳ್ಳೆಯದಾಗಲಿ. ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರ ತಂಡದ ಮಾಲಕರಾಗಿರುವಂತಹ ಮುನಾಫ್ ಅವರಿಗೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ನಿಟ್ಟಲ್ಲಿ ಶರತ್ ಅವರು ಬನ್ನಿ. ಸರಿ, ಇವಾಗ ಲಕ್ಕಿ ಕೂಪನ್ ಡ್ರಾ ಇದೆ. ಸರಿ, ಕ್ರಿಕೆಟ್ ಅನ್ನುವಂಥದ್ದು ಬಹಳಷ್ಟು ಕ್ಷೇತ್ರಗಳಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಕ್ರೀಡೆ. ಕ್ರಿಕೆಟಿನಲ್ಲಿ ಉದಾರ ಮನಸ್ಸಿನ ದಾನಿಗಳೇ ಬಹಳಷ್ಟು ಜನ ಇರ್ತಾರೆ. ಆದರೆ ಈ ಪಂದ್ಯಾಕೂಟದಲ್ಲಿ ಟೌನ್ AKMS ಮಾಲಕ ಆಗಿರುವಂತಹ ಮುನಾಫ್ ಅವರು ಪಂದ್ಯಾಕೂಟದಲ್ಲಿ ನಮಗೆ ಪ್ರತಿ ಇನ್ನಿಂಗ್ಸ್ ಆದ ನಂತರ ಡ್ರಿಂಕ್ಸ್ ಬ್ರೇಕ್ ಅನ್ನ ಮೈದಾನಕ್ಕೆ ತಂದು ಕೊಡ್ತಾ ಇದ್ದಂತ ಜೈನು ಅವರಿಗೆ ಮುನಾಫ್ ಅವರು 5,000 ರೂಪಾಯಿಯನ್ನು ನೀಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮುನಾಫ್ ಅವರಿಗೆ ಟೌನ್ AKMS ಪ್ರಶಸ್ತಿಯನ್ನು ಪಡ್ಕೊಂಡಂತ ಶರತ್ ಅವರು ಮ್ಯಾನ್ ಆಫ್ ದ ಸೀರೀಸಿನ ಬೈಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಟಗಾರರಿಗೆ ಅಭಿನಂದನೆಗಳು. ಶರತ್ ಅವರು ಬನ್ನಿ, ನಿಮಗೆ ಒಳ್ಳೆಯದಾಗಲಿ. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಶರತ್ ಅವರಿಗೆ ಅಭಿನಂದನೆಗಳು. ಇವಾಗ ನೇರವಾಗಿ ನಾವು ಲಕ್ಕಿ ಕೂಪನ್ ಡ್ರಾ ದತ್ತ ಹೋಗ್ತಾ ಇದ್ದೇವೆ. ಮೊದಲ ಪ್ರಶಸ್ತಿ ಟೇಬಲ್ ಫ್ಯಾನ್, ಸೆಕೆಂಡ್ ಪ್ರೈಸ್ ಕುಕ್ಕರ್, ಮೂರನೇ ಪ್ರಶಸ್ತಿ ಐರನ್ ಬಾಕ್ಸ್. ಸರಿ,